ಲೈಫಲ್ಲಿ ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡು ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಬೇಕು. ನೀವು ಅದು ಏನಾದರೂ ಆ ರಿಸ್ಕಿಗೆ ಎದ್ರಿ ನಿಮ್ಮ ಡ್ರೀಮ್ ಫಿಲ್ ಮಾಡ್ಕೊಂಡಿಲ್ಲ ಅಂದರೆ ಡ್ರೀಮ್ ಫಿಲ್ ಮಾಡ್ಕೊಳ್ಳೋರು ನಿಮ್ಮನ್ನು ಎಂಪ್ಲಾಯ್ ಆಗಿ ಹಿಡ್ಕೊಂಡು ಅವ್ರ ಡ್ರೀಮ್ನ ಫಿಲ್ ಮಾಡ್ಕೊತಾರೆ. ಸಂಬಳಕ್ಕೋಸ್ಕರ ಮಾತ್ರ ನೀವು ಕೆಲಸ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಮೇಯ್ನ್ ಇಂಪಾರ್ಟೆಂಟ್ ನಿಮ್ಮ ಏಜು, ಎನರ್ಜಿ ಪ್ರತಿಯೊಂದು ನೀವು ಸೇಲ್ಗೆ ಇಟ್ಟಿರ್ತೀರ. ನಿಮ್ಮ ದೇಹದಲ್ಲಿರೋ ಸ್ಟ್ರೆಂತ್ ಇದ್ದರೆ ಮಾತ್ರ ನಿಮ್ಮನ್ನು ಉಪಯೋಗಿಸ್ಕೊತಾರೆ. ಅಲ್ಲಿವರೆಗೆ ಇವತ್ತಿನ ಕಾಲದಲ್ಲಿ ನೀವು ಎಜುಕೇಷನ್ನ ಯೂಟ್ಯೂಬಲ್ಲಿ ಕೊಡ್ತೀನಿ ಒಳ್ಳೇದನ್ನೇ ಹೇಳ್ತೀವಿ ಅಂತ ಅಂದರೆ ಅಲ್ಲೇ ಸ್ಕಿಪ್ ಮಾಡಿ ಬಿಸಾಕ್ಬಿಡ್ತಾರೆ. ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಎಲ್ರಿಗೂ ಶುಭೋದಯ. ವೆಲ್ಕಮ್ ಟು ಸತೀಶ್ ಈರಗೌಡ ವ್ಲಾಗ್ಸ್. 2-3 ದಿನದಿಂದ ಒಂದು ಸ್ವಲ್ಪ ಫುಡ್ ವ್ಲಾಗ್ ಎಲ್ಲ ನೋಡ್ಕೊಂಡ್ಬಂದ್ರಿ. ಇನ್ನೂ ಸಿಕ್ಕಾಪಟ್ಟೆ ಫುಡ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ನನ್ನ ಕಂಟೆಂಟ್ಗಳು ನಿಮಗೆ ಯಾವ್ಯಾವ ಥರ ರೀತಿ ಕಂಟೆಂಟ್ಗಳು ಇಷ್ಟ ಆಗ್ತಾಯಿದೆ ಅಂತ ಹೇಳಿ ನೋಡೋಣ. ಸಾಧ್ಯ ಆದಷ್ಟು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ವ್ಲಾಗ್ಸ್ ಮಾಡೋದಕ್ಕೆ. ಇವತ್ತು ಆಲ್ಮೋಸ್ಟ್ ಒಂದು ಬಿಡದಿವರೆಗೂ ಹೋಗ್ತಾಯಿದ್ದೀನಿ. ಯಾವುದೋ ಒಂದು ಪ್ರಮೋಷನಲ್ ವೀಡಿಯೋ ಇದೆ, ಆಯಿತಾ, ಪ್ರಾಪರ್ಟಿದು. ಈಗ ನಮ್ಮದು ಪ್ರೆಸ್ಟೀಜ್ದು ಫ್ಲ್ಯಾಟ್ ಏನಿದೆ, ಈ ಫ್ಲ್ಯಾಟ್ ತಗೊಂಡಿದ್ನಲ್ಲ 2021 ಏನೋ ತಗೊಂಡಿದ್ದು. ನಾನು ಈ ಜಾಗಕ್ಕೆ ಬಂದಾಗ ಹೇಳ್ಬೇಕು ಅಂದರೆ ಒಂದು ಚೂರು ಮನೆಗಳಾಗಿ ಏನೂ ಇರಲಿಲ್ಲ, ಫುಲ್ಲು ಫೀಲ್ಡು. ಬರೀ 3 ವರ್ಷದಲ್ಲಿ ಬೆಂಗಳೂರಲ್ಲಿ ಆಗಿರೋ ಡೆವಲಪ್ಮೆಂಟ್ ನೋಡಿಬಿಟ್ರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಇನ್ ರಿಯಲ್ ಎಸ್ಟೇಟಲ್ಲಿ. ನನಗೆ ಈಗ ಅನಿಸ್ತಾ ಇದೆ, ಇಷ್ಟು ವರ್ಷ ಆದಮೇಲೆ, ಒಂದು ಅರ್ಧ ಜೀವನ ಕ್ರಾಸ್ ಮಾಡಿದ ಮೇಲೆ, ನನ್ನ ಇನ್ವೆಸ್ಟ್ಮೆಂಟ್ ಏನೇ ಮಾಡಿದ್ರು ಬೆಂಗಳೂರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಯಾರೇ ಆಗಲಿ ಇನ್ವೆಸ್ಟ್ ಮಾಡೋದಿದ್ರೆ ಪ್ರಾಪರ್ಟಿನ ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡಿ. ಆದರೂ ರಿಸ್ಕು ಇರುತ್ತೆ. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲನೂ ನೀಟಾಗಿ ನೋಡ್ಕೊಂಡು ಜೆನ್ಯೂನ್ ಇರೋರ ಹತ್ರ, ಲಾಯರ್ ಹತ್ರ ಎಲ್ಲ ಟೆಸ್ಟ್ ಮಾಡಿ ನೋಡಿದ್ರೆ ನಿಮಗೆ ಆವಾಗ ಮಾತ್ರ ತಗೊಳ್ಳಿ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸೀಸ್ಗಳಿರ್ತಾವೆ, ಅದ್ರಲ್ಲಿ ತಗ್ಲಾಕೊಂಡ್ರೆ ಸಿಕ್ಕಾಪಟ್ಟೆ ಕಷ್ಟ. ಈಗ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ಹೋಗಿ ಎಲ್ಲಾದ್ರೂ ಒಂದು ಕಡೆ ಒಂದು ಫುಡ್ ಲಾಗ್ ಮಾಡ್ಕೊಂಬರೋಣ. ಏನಂತ ರಂಗನಾಥ? ಹೌದಣ್ಣ. 1 BHK ಫ್ಲ್ಯಾಟ್ ತಗೊಂಡೆ. ಆಗ ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಕರೆದು ಕೊಡೋರು ಇಲ್ಲಿ. ಕೋವಿಡ್ ಟೈಮ್ ಆಗಿದ್ದರಿಂದ ಯಾರು ಖರೀದಿನೇ ಮಾಡ್ತಾ ಇರಲಿಲ್ಲ. ನಾನು ಇರಲಿ ನಮ್ಮ ಸೇವಿಂಗ್ಸಲ್ಲಿ ಒಂಚೂರು ಏನೋ ಒಂದು ಟ್ರೈ ಮಾಡೋಣ ಅಂತ ಒಂದು ಹಾಕಿದ್ದೆ. ಯಾಕಾದರೂ ಹಾಕಿದ್ನೋ ಅಂತ. ಇವತ್ತು ನೋಡಿದ್ರೆ ಬರೀ 1 BHK 1 ಕೋಟಿ ಕ್ರಾಸ್ ಆಗೋಗಿದೆ. ಇಲ್ಲಿ ನೋಡಿ, ಇವೆಲ್ಲ 1 BHKನೇ ಮನೆ. ಈಗೆಲ್ಲ ಒಂದು ಸರಿ ರಿಗ್ರೆಟ್ ಆಗುತ್ತೆ 2 BHK ತಗೋಬೇಕಾಗಿತ್ತು ಅಂತ. ಏನು ಮಾಡೋಕ್ಕಾಗಲ್ಲ, ರಿಯಲ್ ಎಸ್ಟೇಟೇ ಹಂಗೆ. ನಾವು ಇನ್ವೆಸ್ಟ್ ಮಾಡೋ ಟೈಮಲ್ಲಿ ಮಾಡಿದ್ರೆ ಬೆಂಗಳೂರಲ್ಲಿ ಫಸ್ಟ್ ಆಫ್ ಆಲ್ ಆ ಟೈಮಲ್ಲಿ ಮಾಡಿಬಿಟ್ರೆ ರಿಸ್ಕ್ ತಗೊಂಡು ಮಾಡಬೇಕು. ರಿಸ್ಕ್ ತಗೊಂಡ್ರೆ ತಿನ್ನೋಕ್ಕೆ ರಸ್ಕ್ ಸಿಗುತ್ತೆ. ಈಗ ಈ ಸಿನಾರಿಯೋ ನೋಡಿದ ಮೇಲೆ ನನಗೆ ಗೊತ್ತಾಯಿತು, ಮನುಷ್ಯ ದುಡಿದು ಒಂದು 3 ಕಾಸು ಆಗಲಿ ಈ ಥರ ಒಳ್ಳೊಳ್ಳೆ ಜಾಗ ನೋಡಿ ಇನ್ವೆಸ್ಟ್ ಮಾಡಿದ್ರೆ ನೀವು ಕೂತಿದ್ರು ಅದು ನಿಮ್ಗೆ ದುಡ್ದು ಡಬಲ್ ಮಾಡಿಕೊಡ್ತಾ ಇರುತ್ತೆ. ನನ್ನ ಲೈಫಲ್ಲಿ ಇನ್ವೆಸ್ಟ್ ಮಾಡೋ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೆ ಆಯಿತು ಇಷ್ಟು ವರ್ಷ. ಎಲ್ಲೋ ಒಂದು ಕೋಟ್ ನೋಡಿದ್ದೆ, ಲೈಫಲ್ಲಿ ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡು ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಬೇಕು. ನೀವು ಅದು ಏನಾದರೂ ಆ ರಿಸ್ಕಿಗೆ ಎದ್ರಿ ನಿಮ್ಮ ಡ್ರೀಮ್ ಫಿಲ್ ಮಾಡ್ಕೊಂಡಿಲ್ಲ ಅಂದರೆ ಡ್ರೀಮ್ ಫಿಲ್ ಮಾಡ್ಕೊಳ್ಳೋರು ನಿಮ್ಮನ್ನು ಎಂಪ್ಲಾಯ್ ಆಗಿ ಹಿಡ್ಕೊಂಡು ಅವ್ರ ಡ್ರೀಮ್ನ ಫಿಲ್ ಮಾಡ್ಕೊತಾರೆ. ಸತ್ಯ ಇದು ತಿಳ್ಕೊಳ್ಳಿ. ಲೈಫ್ ಈಸ್ ಫಾರ್ ಎವ್ರಿಬಡಿ ಲೈಫ್ ಈಸ್ ಒಂದೇ ಸಿಗೋದು, ಆಯಿತಾ. ಅದರಲ್ಲೂ ನಿಮ್ಮ ದುಡಿಯೋಂಥ ಏಜಲ್ಲಿ ಒಬ್ಬ ಎಂಪ್ಲಾಯ್ ಆಗಿ ನೀವು ನಿಮ್ಮ ಸಮಯನ ಯಾರಿಗೋ ಒಬ್ರಿಗೆ ಕೊಡ್ತಾ ಇರ್ತೀರ ನೋಡಿ. ಅದು ಆ್ಯಕ್ಚುಲಿ ಸಂಬಳಕ್ಕೋಸ್ಕರ ಮಾತ್ರ ನೀವು ಕೆಲಸ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಮೇಯ್ನ್ ಇಂಪಾರ್ಟೆಂಟ್ ನಿಮ್ಮ ಏಜು, ಎನರ್ಜಿ ಪ್ರತಿಯೊಂದು ನೀವು ಸೇಲ್ಗೆ ಇಟ್ಟಿರ್ತೀರ. 40 ಮೇಲೆ ಕ್ರಾಸ್ ಆದರೆ ಅನ್ಕೊಳ್ಳಿ, ನಿಮ್ಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ, ದೇಹದಲ್ಲಿ ಶಕ್ತಿ ಇರೋಲ್ಲ, ನಿಮ್ಮನ್ನು ಯಾರಿಗೂ ಉಪಯೋಗಿಸ್ಕೊಳ್ಳೋಕೆ ಕರೆಯೋದು ಇಲ್ಲ, ಎಂಪ್ಲಾಯ್ಮೆಂಟು ಕೊಡೋಲ್ಲ. ಯಾವುದೇ ಬಿಸ್ನೆಸ್ ಆಗಲಿ ನಿಮ್ಮ ದೇಹದಲ್ಲಿರೋ ಸ್ಟ್ರೆಂತ್ ಇದ್ದರೆ ಮಾತ್ರ ನಿಮ್ಮನ್ನು ಉಪಯೋಗಿಸ್ಕೊತಾರೆ. ಅಲ್ಲಿವರೆಗೆ ಅಷ್ಟೇ ನಿಮ್ಮ ಜೀವನ. ನನಗೆ ಅನುಭವ ಪಡ್ಕೊಂಡಿರೋದು, ಎಷ್ಟೋ ಜನ ಕೇಳ್ತೀನಿ, ನನ್ನ ಅನುಭವದ ಮಾತಿದು. ಏನಾದರೂ ದುಡಿಮೆ ಮಾಡ್ತಾಯಿದ್ರೆ ಒಂದು ಒಳ್ಳೆಯ ಜಾಗದಲ್ಲಿ ನೋಡಿ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿ. ಈ ಟೈಮಲ್ಲಿ ದುಡ್ಡು ಕೈಲಾಡುವಾಗ ಹೆಂಗೆ ಇದ್ದಾಗಲೇ ಇನ್ವೆಸ್ಟ್ಮೆಂಟ್ನ ಚೆನ್ನಾಗಿ ಮಾಡಿ. ಇಲ್ಲಾಂದರೆ ಮುಂದೆ ಒಂದಿನ ಸಫರ್ ಮಾಡಬೇಕಾಗತ್ತೆ. ಈಗ ನಾನು ಹೋಗ್ತಾ ಇರೋದು ಆಲ್ಮೋಸ್ಟ್ ಬಿಡದಿ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ 3 ವರ್ಷದ ಹಿಂದೆ ಒಬ್ಬ ಮನುಷ್ಯ ಇಲ್ಲಿ ಚೇರ್ ಹಾಕೊಂಡು ಪ್ರಾಪರ್ಟಿನ ಸೇಲ್ ಮಾಡ್ತಾಯಿದ್ರು. ಫುಲ್ಲು ಖಾಲಿ. ಇದು ನಾನಿರೋ ಫ್ಲ್ಯಾಟು ಇನ್ನೂ ಅಂಡರ್ಗ್ರೌಂಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಏನೂ ಇಲ್ಲ, ಗಾಳಿ ಅಂತಿಂಥ ಗಾಳಿ ಅಲ್ಲ. ನಿಜವಾಗ್ಲೂ ನನಗೆ ಇವತ್ತು ಅನಿಸ್ತಾ ಇದೆ, ಬೆಂಗಳೂರಲ್ಲಿ ಅಪ್ಪ ಈ ಲೆವೆಲಿಗೆ ಡೆವಲಪ್ಮೆಂಟ್ ಆಗುತ್ತೆ ಬೆಂಗಳೂರಲ್ಲಿ, ಇಷ್ಟು ಫಾಸ್ಟ್ ಗ್ರೋತು ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಿಜವಾಗ್ಲೂ ನಾನು ಹಾಸನಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ದೆ. ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಹಾಸನಲ್ಲಿ ನಾನು ಮಾಡಿ ತಪ್ಪು ಮಾಡಿದೆ. ಆಗ ಇನ್ವೆಸ್ಟ್ಮೆಂಟ್ ಏನಿದ್ರು ಬೆಂಗಳೂರಲ್ಲಿ ಇರಬೇಕು. ಪ್ರಾಪರ್ಟಿ ಮಾಡ್ತೀನಿ ಅಂದರೆ ನಿಮಗೆ ದುಡ್ಡು ಬೇಗ ಆಗಬೇಕು, ಡಬಲ್ ಆಗಬೇಕು 2-3 ವರ್ಷದಲ್ಲಿ ಅಂತ ಅಂದರೆ ಬೆಂಗಳೂರು ಇಸ್ ದ ಬೆಸ್ಟ್ ಪ್ಲೇಸ್. ಅದು ನೀವು ಲೊಕೇಶನ್ ಏನಾದರೂ ನೋಡಿ ಹಾಕೊಂಡ್ರಿ ಅಂತ ಹಿಡ್ಕೊಳ್ಳಿ, ಅಯ್ಯೋ ನಜೀಬ್ 1 ವರ್ಷಕ್ಕೆ ಡಬಲ್ ಆಗ್ಬಿಡುತ್ತೆ. ಒಳ್ಳೆ ಗ್ರೋಯಿಂಗ್ ಸ್ಪಾಟ್ ನೋಡ್ಕೊಂಡು ಹಾಕೊಂಡ್ರೆ. ಓಕೆ, ಬನ್ನಿ ತೋರಿಸ್ತೀನಿ. ಇಲ್ಲೊಂದು ಲೊಕೇಶನ್ ಇದೆ ಈಗ ನಾನು ಬಂದಾಗ ಹೆಂಗಿತ್ತು ಅಂತ. ಇದು ನಾನಿರೋದು ನಾರ್ಮಲ್ ನೋಡಿ. ಈಗ ಹೊಡಿತಾ ಇದೆ ಗಾಳಿ, ಗೊತ್ತಾಯ್ತಾ? ನಮ್ಮ ಫ್ಲ್ಯಾಟಿಂದ ಈ ಕಡೆ ಬಂದೆ ನೋಡಿ. ಈ ಕಡೆ ಎಲ್ಲ ಗಾಳಿ, ಇನ್ನೂ ಖಾಲಿ ಭೂಮಿ ಇದೆ ಈ ಸೈಡು. ಇವೆಲ್ಲ ಈಗ ಸೇಲ್ ಆಗಲ್ಲ ಈ ಕಡೆ, ಯಾಕೆಂದರೆ ರೆವಿನ್ಯೂ ಸೈಟ್ಗಳನ್ನೆಲ್ಲ ಸೇಲ್ ಮಾಡೋಂಗಿಲ್ಲ ಈಗ. ಹಂಗೆ ಮಾಡಿಬಿಟ್ಟಿದ್ದಾರೆ ಈ ಕಡೆ. ಅಂದರೆ ಸಿಕ್ಕಾಪಟ್ಟೆ ಸೇಲ್ ಆಗ್ತಾಯಿತ್ತು. ಅವ್ನು ಅಜ್ಜಿ ಸರ್ಕಾರಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಆ ಸ್ಪೀಡ್ನ. ಹಂಗಾಗಿ ಈಗ ರೆವಿನ್ಯೂ ಸೈಟ್ಗಳನ್ನ ಸೇಲ್ ಮಾಡೋಂಗಿಲ್ಲ ಅಂತ ಬ್ಲಾಕ್ ಮಾಡಿದ್ದಾರೆ. ಏನಿದ್ರು ಈ ಖಾತೆ ಆಗಿರಬೇಕು ಅಂಥ ಸೈಟ್ಗಳು ಮಾತ್ರ ಸೇಲ್ ಆಗ್ತವೆ. ಇವೆಲ್ಲ ನಾನು ಬಂದಾಗ ರೆವಿನ್ಯೂ ಸೈಟ್ಗಳು ಇಲ್ಲಿ
ಎಲ್ಲ ರೆವಿನ್ಯೂ ಸೈಡ್ಗಳು ಹೊಟ್ಟೆ ನಿಜವಲ್ಲೂ ಹೊಟ್ಟೆ ಉರಿಯುತ್ತೆ ಇವತ್ತು ನೆನ್ಸ್ಕೊಂಡ್ರೆ. ಅವತ್ತೊಂದಿನ ಕಣ್ಣು ಮುಚ್ಕೊಂಡು ಹಾಕ್ಬಿಟ್ಟಿದ್ರು, ಒಂದು 5 ಲಕ್ಷ ಹಾಕಿದ್ರು ಲೋನ್ ಆಗ್ಬಿಡೋದು. ಇವತ್ತೆಲ್ಲ ಆರಾಮಾಗಿ ನಜ್ಜಿ ಒಂದೇ ವರ್ಷ 2 ವರ್ಷದಲ್ಲಿ ಡೆವಲಪ್ ಮಾಡ್ಕೊಳ್ಬೋದಾಗಿತ್ತು. ರಾಂಗ್ ಮಾಡೋದು. ಈ ಅನುಭವದ ಮಾತುಗಳನ್ನ ಮನಸ್ಸಿಗೆ ಹಾಕ್ಕೊಂಡು ರೈಟ್ ಟೈಮಲ್ಲಿ ರೈಟ್ ಜಾಗಕ್ಕೆ ಇನ್ವೆಸ್ಟ್ ಮಾಡಿ. ಎಲ್ಲರೂ ಮಾಡೋದಿದೆ, ಅದು ಬೆಂಗಳೂರು ಅಂತ ಜಾಗದಲ್ಲಿ ಹ್ಯಾಪನಿಂಗ್ ಪ್ಲೇಸಲ್ಲಿ ಮಾತ್ರ ಮಾಡಿ. ರಿಯಲ್ ಎಸ್ಟೇಟ್ ಕೊಟ್ಟು ಹೇಳ್ತೀನಿ ಕೇಳಿದಿಷ್ಟೇ, ಸಿಟಿ ಸೆಂಟ್ರಲ್ಲಿ ಯಾವತ್ತೂ ಇನ್ವೆಸ್ಟ್ ಮಾಡಬೇಡಿ ಇನ್ವೆಸ್ಟ್ಮೆಂಟ್ಗೆ. ಯಾಕಂದರೆ ಅದು ನೀರು ಚೆಲ್ಲಿದಾಗ ನೀರು ಹಿಂಗೆ ಸ್ಪ್ರೆಡ್ ಆಗುತ್ತೆ ಗೊತ್ತಾ, ನೀವು ನೋಡ್ಬೋದು. ಆ ನೀರು ಬಿದ್ದಿರೋ ಸೆಂಟ್ರ್ ಜಾಗದಲ್ಲಿ ಮಾತ್ರ ಏನು ಬೆಳವಣಿಗೆ ಇರೋಲ್ಲ, ಕಾರ್ನರ್ ಮಾತ್ರ ಹಿಂಗೆ ಬೆಳೀತಾ ಇರುತ್ತೆ. ಅರ್ಥ ಆಯ್ತಾ? ಕಾರ್ನರ್ ಬೆಳೀತಾ ಇದೆ ಅಂದರೆ ಅದು ರಿಯಲ್ ಎಸ್ಟೇಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ನೀವು ಕಾರ್ನರ್ ಬೆಳೀತಿದೆ ಅಂದರೆ ಯಾವತ್ತಿದ್ರೂ ಸಿಟಿ ಕಾರ್ನರ್ಗಳು ಮಾತ್ರ ಡೆವಲಪ್ ಆಗೋದು, ಬೆಳವಣಿಗೆ ಆಗೋದು, ಇನ್ವೆಸ್ಟ್ಮೆಂಟಿಗೆ ಬೆಸ್ಟ್ ಪ್ಲೇಸು. ಸಿಟಿಯಿಂದ ಒಂದು 3 ಕಿಲೋಮೀಟ್ರ್ ಅದು ಬೆಳೆದಿರೋಂಥ ಇಲ್ಲದೇ ಇರೋವಂಥ ಜಾಗದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ, ರಪ್ ಅಂತ ದುಡ್ಡಾಗುತ್ತೆ. ಆಯಿತಾ? ಅದು ಸತ್ಯ. ಬನ್ನಿ ಇವತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ನೋಡೋಣ. ನಿಮ್ಗೆ ಇಷ್ಟ ಆದರೆ ನೋಡಿ, ಅಂಥವು ಸಾವಿರಾರು ಇರ್ತವೆ. ಆಯಿತಾ? ಅದನ್ನೇ ಮಾಡಬೇಕು ಅಂತೇನಿಲ್ಲ ಅಂತ. ನಾನೀಗ ಹೋಗ್ತಾ ಇರೋದು ದೊಡ್ಡ ಆಲದ ಮರದ ಹತ್ರ. ಆರ್ಕಾ ರಿಯಲೇಟರ್ಸ್ ಅವ್ರದ್ದು ಐರಿಶ್ ಅವಾನಿ ಅಂತ ಈ ಲೇಔಟ್. ಇದು BMRDA ಅಪ್ರೂವ್ ಆಗಿದೆ. ಈ ಖಾತಾ ಸೈಟ್ಗಳಾಗಿರೋದ್ರಿಂದ ಟೈಟಲ್ ಎಲ್ಲ ಕ್ಲಿಯರ್ ಆಗಿದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ಕೆಂಗೇರಿಯಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ, ಬಿಡದಿಯಿಂದ 9 ಕಿಲೋಮೀಟರ್ ಆಗುತ್ತೆ, ಮೆಜೆಸ್ಟಿಕ್ ಇಂದ ಒಂದು 30 ಕಿಲೋಮೀಟರ್ ಆಗುತ್ತೆ. ನಾನು ಹೇಳಿದಾಗೆ ದೊಡ್ಡ ಆಲದ ಮರದಿಂದ 2 ಕಿಲೋಮೀಟರ್. ಈ ರಾಜರಾಜೇಶ್ವರಿ ಇಂಜಿನಿಯರ್ ಕಾಲೇಜ್ ಇದೆಯಲ್ಲ, ಅದು ಕೂಡ ತುಂಬಾ ಹತ್ರನೇ ಇದೆ. ಉಪೇಂದ್ರ ಅವ್ರದ್ದು ರುಪ್ಪಿ ರೆಸಾರ್ಟ್ ಇದೆಯಲ್ಲ, ಅದು 2 ಕಿಲೋಮೀಟರ್ ಅಷ್ಟೇ ಇಲ್ಲಿಂದ. ಆಯ್ತಾ? ಈ ಪ್ರಾಪರ್ಟಿದು ಕಂಪ್ಲೀಟ್ ಡೀಟೇಲ್ಸ್ ನನ್ನ ಇನ್ಸ್ಟಾಗ್ರಾಮ್ ಒಂದು ರೀಲ್ ಅಪ್ಲೋಡ್ ಮಾಡ್ತೀನಿ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಯಾರಿಗಾದ್ರೂ ಆಸಕ್ತಿ ಇದ್ರೆ ಈ ಪ್ರಾಪರ್ಟಿನೂ ನೀವು ನೋಡಬಹುದು. ನಾವು ಈಗ ಯಾವ್ದಾದ್ರು ಒಂದು ಜಾಗದಲ್ಲಿ ಒಳ್ಳೆ ಊಟ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇವತ್ತು ಯಾಕೋ ವೆಜ್ಜೇ ತಿನ್ನೋಣ ಅಂತ ಒಂದ್ ಸ್ವಲ್ಪ ಮನ್ಸು, ಅದರಲ್ಲೂ ಪರೋಟ ತಿನ್ಬೇಕು ಅಂತ ಆಸೆ. ಸೊ ಪರೋಟದಲ್ಲೇ ಡಿಫ್ರೆಂಟ್ ಪರೋಟ ಅಂತ ಹುಡ್ಕೊಂಡು ಹೊರಟ್ವಿ. ಪರೋಟ ತಿನ್ನಂಗೆ ಆಗಿ ಕೊನೆಗೆ ಬಂದು ಯಾವುದೋ ಒಂದು ಪರೋಟ ಫೇಮಸ್, 30 ವರ್ಷದ ಹಳೆ ಪರೋಟ ಅಂತೆ. ಗೂಗಲಲ್ಲಿ ರಿಸರ್ಚ್ ಮಾಡ್ಕೊಂಡು ಬಂದಿದ್ದಾಯಿತು ನಾವು ಬರೋ ದಾರಿಯಲ್ಲಿ ಅಂತ. ಆದರೂ ನಾವು ಹೋಗೋ ದಾರಿಯಿಂದ ಒಂದು 3 ಕಿಲೋಮೀಟರ್ ಒಳಗೆ ಬಂದು ಮಲ್ಲೇಶ್ವರಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ 3 ಥರದ್ದೇನೋ ಪರೋಟ ಮಾಡ್ತಾರಂತೆ, ತುಂಬ ಚೆನ್ನಾಗಿರುತ್ತಂತೆ. ಹಾಗಾಗಿ ಇಲ್ಲಿ ಬಂದು ಪರೋಟ ತಿನ್ನೋಣ ಅಂತ ಬಂದಿದ್ದೀವಿ. ಪರೋಟಗಳಿಗೆ ಅಂತಲೇ ಸ್ಪೆಷಲ್ ಇದು ಎಪಿಸೋಡು. ಬನ್ನಿ, 30 ವರ್ಷದ ಹಳೆ ಪರೋಟನ, ವಿಧವಾದಂಥ ವೆರೈಟಿ ಪರೋಟನ ಚೆನ್ನಾಗಿ ಮಸಾಲ ಜೊತೆ ತಿಂದು ಮಜಾ ಮಾಡೋಣ. ಆದರೂ ಬೆಂಗಳೂರಲ್ಲಿ ಒಂದೊಂದು ಜಾಗ ನಮ್ಮ ಕನ್ನಡಿಗರು ಎಲ್ಲಿ ವಾಸ ಮಾಡ್ತಾರೋ ಆ ಜಾಗ ನೀಟಾಗಿ ಇಟ್ಕೊಂಡವ್ರೆ. ಆ್ಯಕ್ಚುಲಿ ನಾವಿರೋದು ಬೆಂಗಳೂರೀಗ ವೆಸ್ಟ್, ಮಲ್ಲೇಶ್ವರಂ ವೆಸ್ಟಲ್ಲಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ ಮರಗಳನ್ನ. ಕಾರ್ ಲಾಕ್ ಮಾಡಿದ್ನ, ನನಗೆ ಇದೊಂದು ಹುಚ್ಚು. ಇಷ್ಟು ದೂರ ಬಂದ್ಬಿಟ್ಟು ಆಗಲೇ 200 ಮೀಟ್ರ್ ಪರವಾಗಿಲ್ಲ, ಲಾಕ್ ಆಯ್ತು ಇಲ್ಲಿಂದ. ಶ್ರೀರಾಮ್ ವೆಜ್ ಪರೋಟ ಕಾರ್ನರ್ ಮಲ್ಲೇಶ್ವರಂ. ಇದು ನೀವು ನಮ್ಮ ಫ್ರೆಂಡ್ಸಾ? ತುಂಬ ಹಳೇದಾ ಸ್ಟೋರ್ ಇದು? ಹಾಂ, ಹೌದಾ? ತುಂಬ ಹಳೇದು. ರಿನ್ಯೂವೇಟ್ ಮಾಡಿದ್ದೀವಿ, ಇನ್ನೂ ರಿನ್ಯೂವೇಟ್ ಮಾಡಬೇಕು. ಹೌದಾ? ಮೊದಲಿಂದನೂ ಫ್ರೆಂಡ್ಸು ನೀವು? ನಾವು ಮೊದಲಿಂದನೂ ಫ್ರೆಂಡ್ಸು. ನಮಗೆ ಬಂದಾಗೆಲ್ಲ ಒಳಗಡೆ ಎಂಟ್ರಿ ಆಗೋಕೆ ಒಂದು ಸ್ವಲ್ಪ ಅವಕಾಶ ಸಿಗುತ್ತೆ ಅವಾಗ. ಇವರು ಪಾರ್ಟ್ನರ್. ಹೌದು, ಇವರು ಪಾರ್ಟ್ನರ್. ಶೆಫ್. ಏನು ಮಾಡೋಕ್ಕಾಗಲ್ಲ, ಯಾರು ಇಲ್ಲ ಅಂದ್ರೆ ನಾವು ಮಾಡಲೇಬೇಕು, ಇಳಿಲೇಬೇಕು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಕೆಲಸ ಹುಡ್ಕೋದು ಕಷ್ಟ. ಬಂದು 3 ದಿನಕ್ಕೆ ಬರ್ತಾರೆ, ಓಡೋಗ್ಬಿಟ್ರೆ ಆಮೇಲೆ ನಾಳೆ ದಿನ ಒಂದಿನ ಇಲ್ಲ ಅಂದ್ರೂ ಕಷ್ಟ. ಈಗ ಏನೇ ಹೋಟ್ಲು ಬಿಸ್ನೆಸ್ಸು, ಹಂಗಾಗಿ ಭಯನೂ ಹೋಟ್ಲು ಮಾಡೋದಕ್ಕೆ. ಎಷ್ಟು ಥರ ಪರೋಟ ಮಾಡ್ತೀರಾ? ಪಾಲಕ್ ಪರೋಟ, ಮೆಂತ್ಯ ಪರೋಟ, ನಾರ್ಮಲ್ ಪರೋಟ, 3 ಥರ ಪರೋಟ ಮಾಡ್ತೀವಿ. ಬರೀ ವೆಜ್ಜೇ? ವೆಜ್ ಶ್ರೀರಾಮ ವೆಜ್, ಪ್ಯೂರ್ ವೆಜ್ ಆಗ್ತಾ ಇದ್ದಾರೆ. ನಾವು ಒಂದು ಮೇಥಿ ಪರೋಟ ಹೇಳಿದ್ದೀವಿ, ನೋಡೋಣ, ಟ್ರೈ ಮಾಡೋಣ ಟೇಸ್ಟ್ ಹೆಂಗಿದೆ ಅಂತ. ಮೇಥಿ ಪರೋಟ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಮೇಥಿ ಪರೋಟ ಹೆಂಗಿರುತ್ತೆ ಅಂತ. ಇದು ನಾರ್ಮಲಿ ನಾವು ಡಾಬಾದಲ್ಲೆಲ್ಲ ತಿಂತೀವಲ್ಲ ಪರೋಟ, ಆ ಥರ ಮಾಡಿಲ್ಲ ಇದನ್ನ. ಹೆಂಗಿದೆ ಮೇಥಿ? ಹೊಟ್ಟೆ ಹಸ್ಕೊಂಡು ಹುಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಈಗ ಪ್ಲೇನ್ ಪರೋಟ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಆಯಿಲು ಇಲ್ಲ, ಫುಲ್ ಡ್ರೈ ಇದೆ, ತುಂಬ ಚೆನ್ನಾಗಿದೆ. ನೋಡೋಣ, ಟೇಸ್ಟ್ ನೋಡೋಣ ಪ್ಲೇನ್ ಹೆಂಗಿದೆ ಅಂತ. ಬಿಸಿ ಎಂಜಾಯ್ ಮಾಡ್ತಾಯಿದ್ದಾರೆ ಎಲ್ಲದನ್ನು. ಕಾಂಬಿನೇಷನ್ ಸಕ್ಕತ್ತಾಗಿದೆ. ಅದಕ್ಕೆ 30 ವರ್ಷದಿಂದ ಸಸ್ಟೈನ್ ಆಗಿ ರೆಡಿ ಓಡ್ತಾ ಇರೋದು ಇದಕ್ಕೆ. ಎರಡು ಮಾತ್ರ ಸಕ್ಕತ್ತಾಗಿದೆ. ಇನ್ನೊಂದು ವೆರೈಟಿ ಅಂದ್ರಲ್ಲಿ ಯಾವುದು? ಹೌದಾ? ಸೇಮ್ ಬರುತ್ತೆ, ಅದನ್ನು ಖುಷಿ ಆಯಿತು. ನಿಮ್ಮ ಕೈ ಚಳಕ ತುಂಬ ಚೆನ್ನಾಗಿದೆ. ಇವರೇ ಮಾಡಿದ್ದು, ಇವರೇ. ಚೆನ್ನ ಮಸಾಲ ಜೊತೆ ಚೆನ್ನಾಗಿದೆ ಅಂದ್ಕೊಂಡೆ. ಚಟ್ನಿನೂ, ಕಾಯಿ ಚಟ್ನಿ ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ ಇದು? ಸರಿ, ತುಂಬ ಚೆನ್ನಾಗಿದೆ. ಇವ್ರ ಜೊತೆ, ಓನರ್ ಜೊತೆ ಒಂದು ಸ್ವಲ್ಪ ಇಂಟ್ರ್ಯೂ ಮಾಡೋಣ, ಮುಗಿಸ್ಬಿಡ್ತೀವಿ ಇದನ್ನೆಲ್ಲನೂ. ಒಂದು ಪರೋಟ ತಿಂದರೆ ಸಾಕು, 2 ಕೊಟ್ಟರು. ನಾವು 2 ಏನು ಸಾಲಲ್ಲ ಅಂದ್ಕೊಂಡಿದ್ವಿ, ನೋಡಿದಾಗ ತಿಂದರೆ ಮಾತ್ರ ಹೊಟ್ಟೆ ತುಂಬ ಹೋಗುತ್ತೆ. ಲೊಕೇಶನ್ ಇದು? ಎಕ್ಸಾಕ್ಟ್ ಲೊಕೇಶನ್ ನಿರ್ಮಲರಾಣಿ ಸ್ಕೂಲು, ಮಲ್ಲೇಶ್ವರ,
8th main 18th class. ಸೂಪರ್ ಆಗಿದೆ. ಎಲ್ಲ ಥರದ ಪರೋಟ ಟ್ರೈ ಮಾಡಿ. ನಾವು 3 ಥರದ ಪರೋಟ ಇದೆ ಈಗ ಮೇನ್ಲಿ, ಇನ್ನೂ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಸರ್. ಕಾಯಿನ್ ಪರೋಟ, ಹೌದು, ಕಾಯಿನ್ ಪರೋಟ, ಬನ್ ಪರೋಟ ಎಲ್ಲ. ಈವನ್ ತಮಿಳ್ನಾಡು ಏನು ಸ್ಟೈಲ್ ಇದೆಯೋ ಆ ಗ್ರೇವಿಸು ಅಷ್ಟೇ, ಅದನ್ನೂ ಅಡಾಪ್ಟ್ ಆಗ್ತಾ ಬರ್ತಾ ಇರ್ತೈತೆ. ಓಕೆ, ಗುಡ್, ಒಳ್ಳೇದಾಗಲಿ. ನಮಗಂತೂ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಯಿತು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜನ ಹೇಳ್ತಾರೆ ಎಷ್ಟೋ ಜನ ವೆಜ್ಜಿಂದು ವ್ಲಾಗ್ ಮಾಡಿ ಅಂತ. ನೀವು ಅಬ್ಸರ್ವ್ ಮಾಡಿ ನೋಡಿ, ನಾನು ವೆಜ್ಜಿಂದ ಹಾಕಿದ್ರೆ ಯಾರಿಗೂ ಇಷ್ಟ ಇಲ್ಲ. ಆಮೇಲೆ ಎಣ್ಣೆ ಕುಡಿಬೇಡಿ, ತೋರಿಸ್ಬೇಡಿ ಎಣ್ಣೆ ಕುಡಿಯೋದು ಅದು ಇದು ಅಂತ ಹೇಳ್ತೀರಾ. ಯೂಟ್ಯೂಬಲ್ಲಿ ನಾನು ಎಣ್ಣೆ ಕುಡಿಯೋದು ನಾನ್ ವೆಜ್ ಎಲ್ಲ ಹಾಕಿಲ್ಲ ಅಂತ ಅಂದರೆ ಯಾರು ನೋಡೋದೇ ಇಲ್ಲ. ಆ್ಯಕ್ಚುಲಿ ಒಳ್ಳೇದಕ್ಕೆ ಯಾವುದೂ ಬೆಲೆ ಇಲ್ಲ. ಯೂಟ್ಯೂಬ್ ಓಡಿದ್ರೆ ತಾನೇ ನಾವು ವೀಡಿಯೋ ಮಾಡೋಕ್ಕಾಗೋದು. ಓಡಲಿಲ್ಲ ಅಂದರೆ ವೀಡಿಯೋ ಎಲ್ಲಿಂದ ಮಾಡೋದು? ವೆಜ್ಜಿಗೆ ಯಾರು ಇಷ್ಟನೇ ಪಡಲ್ಲ ಅಲ್ಲ. ಇಷ್ಟಪಡೋರೇ ಈ ಸಂಖ್ಯೆನೇ ಇಲ್ಲ ಅಂದಮೇಲೆ ನಾವೇ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಇಷ್ಟಪಡೋರ ಸಂಖ್ಯೆನೇ ಕಡಿಮೆ ಇರುವಾಗ ಯೂಟ್ಯೂಬು ಇದರಲ್ಲೆಲ್ಲ ಈ ಕಾಂಟ್ರವರ್ಸಿಗಳು ಅದು ಇದು ಸುಮಾರು ಜಾಸ್ತಿ ಓಡುತ್ತೆ. ಅಂಥವು ಓಡುವಾಗ ಅಂಥವನ್ನೇ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಜೀವನ ಅದರಲ್ಲೇ ಕಟ್ಕೊಂತ ಇರೋದ್ರಿಂದ ಯಾವ್ದು ಓಡುತ್ತೆ ಅದನ್ನೇ ಮಾಡಬೇಕಾಗತ್ತೆ. ಜನಗಳ ಆಸಕ್ತಿ ಮೇಲೆ ಯೂಟ್ಯೂಬ್ ಓಡುತ್ತೆ ಹೊರತು ಒಳ್ಳೇದು ಕೆಟ್ಟದ್ರ ಮೇಲೆ ಯಾವತ್ತೂ ಯೂಟ್ಯೂಬ್ ಓಡಲ್ಲ. ಅಯ್ಯೋ, ನಾನು ಯಾವುದೋ ಒಂದ್ಸರಿ ಒಳ್ಳೇದೇ ಮಾಡಬೇಕು ಅಂತ ಕನ್ನಡ ಜನಪದ ಕಲೆ, ಸಾಹಿತ್ಯ ಕಲೆ, ಅದು ಇದು ಅಂತ ತಗೊಂಡೋಗಿ ಸ್ಟಾರ್ಟ್ ಮಾಡಿದ್ದೆ ವಿಡಿಯೋನ. 2-3 ದಿನ ಆದರೂ 100-150 ಜನ ನೋಡಿರಲಿಲ್ಲ, ವ್ಯೂಸ್ನ ಬಂದಿರಲಿಲ್ಲ. ಅವಾಗಲೇ ಅರ್ಥ ಮಾಡ್ಕೊಂಡೆ, ಒಳ್ಳೆತನ ಎಲ್ಲ ಬರೀ ಕೇಳಕ್ಕಷ್ಟೇ, ಮಾತಿಗಷ್ಟೇ. ಇಲ್ಲಿ ಒಳ್ಳೆತನ ಯಾವುದು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಅದೇ ಏನಾದರೂ ಒಂದು ಕೆಟ್ಟ ಕೆಲಸ ನಡೀಲಿ ನಮ್ಮ ಕಡೆಯಿಂದ, ಏನಾದರೂ ಒಂದು ಮಿಸ್ಟೇಕ್ ಆಗಲಿ, ಬರ್ತವೆ ವ್ಯೂಸ್ಗಳು, ಅಂತಿಂತ ವ್ಯೂಸ್ಗಳು ಬರಲ್ಲ. ಆದ್ಮೇಲೆ ಅದನ್ನು ಕಮೆಂಟ್ ಮಾಡಿ ಇನ್ನೂ ಬೂಸ್ಟ್ ಮಾಡಿ ಊರವರೆಲ್ಲ ನೋಡಂಗ್ ಮಾಡ್ತಾರೆ. ಕಮೆಂಟ್ ಮಾಡ್ತಿರಲ್ಲ, ಆ ಕಮೆಂಟ್ ಮಾಡೋದು ಸಮೇತ ವಿಡಿಯೋಗಳಿಗೆ ಬೂಸ್ಟ್ ಕೊಡ್ತವೆ. ಆಯ್ತಾ? ನೀವು ನೆಗೆಟಿವ್ ಆರು ಮಾಡಿ, ಒಳ್ಳೇದಾರು ಮಾಡಿ, ಕೆಟ್ಟದ್ದು ಮಾಡಿ, ಬೂಸ್ಟ್ ಕೊಟ್ಟು ಅದನ್ನ ಎಲ್ಲ ಕಡೆ ಪ್ರಚಾರ ಮಾಡುತ್ತೆ ಯೂಟ್ಯೂಬ್ಗೂ ಅಷ್ಟೇ. ಒಳ್ಳೇದು ಕೆಟ್ಟದ್ದು ಅನ್ನೋದು ಏನು ಗೊತ್ತಿಲ್ಲ. ಜನ ಯಾವ್ದು ಜಾಸ್ತಿ ಎಂಗೇಜಿಂಗ್ ಆಗಿರ್ತಾರೆ ವಿಡಿಯೋದಲ್ಲಿ, ಆವಾಗ ವೀಡಿಯೋಸ್ಗಳು ಓಡ್ತವೆ, ವೈರಲ್ ಆಗ್ತವೆ. ಇವೆಲ್ಲ ಕಂಪ್ಲೀಟಾಗಿ 100% ವೀಡಿಯೋನ ಯಾರು ನೋಡ್ತಾರೆ ಅವಾಗ ಅದು ವೀಡಿಯೋ ವೈರಲ್ ಆಗುತ್ತೆ. ಇವತ್ತಿನ ಕಾಲದಲ್ಲಿ ನೀವು ಎಜುಕೇಷನ್ನ ಯೂಟ್ಯೂಬಲ್ಲಿ ಕೊಡ್ತೀನಿ, ಒಳ್ಳೇದನ್ನೇ ಹೇಳ್ತೀವಿ ಅಂತ ಅಂದರೆ ಅಲ್ಲೇ ಸ್ಕಿಪ್ ಮಾಡಿ ಬಿಸಾಕ್ಬಿಡ್ತಾರೆ. ಎಜುಕೇಷನ್ ಏನೂ ಇಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಇದು ನನ್ನ ಅನುಭವ ಇಷ್ಟು ವರ್ಷದ್ದು ಯೂಟ್ಯೂಬ್ದು. ಸರಿ, ಇವತ್ತಿನ ಲಾಗು ಈ ಥರ ಇತ್ತು. ಅದು ನನಗೆ ಚೆನ್ನಾಗಿ ಗೊತ್ತು. ಇವತ್ತಿನ ಲಾಗು ಏನು ಯಾರು ನೋಡಿರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ಇದು ವೆಜ್ಜು. ನನ್ನ ಕಡೆಯಿಂದ ಒಂದಿಷ್ಟು ವೆಜ್ ಮಾಡೇ ಇಲ್ಲ ಅನ್ನಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ವೆಜ್ಜು ಮಾಡಿದ್ದೀನಿ. ಆಯಿತಾ? ಈಗಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.